ರಜನಿಕಾಂತ್ ಸ್ವಲ್ಪ ಬಿಜೆಪಿ ಬಗ್ಗೆ ಮೃದು ಧೋರಣೆ ಇದ್ದಿದ್ದು ಅದು ಕೂಡ ಇವ್ರು ನೋಡಿ, ಚುನಾವಣೆ ಅವರು ಪಕ್ಷ ಘೋಷಣೆ ಮಾಡುವಂತ ಸಮಯದಲ್ಲೇ ಆಧ್ಯಾತ್ಮಿಕ ರಾಜಕಾರಣ ಅಂತೇಳಿ ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕದಲ್ಲಿ ಅವರು ಅಮಿತ್ ಶಾ ಜೊತೆ ಮಾತಾಡ್ತಿರ್ತಾರೆ. ಚುನಾವಣೆ ಸಮಯದಲ್ಲೇ ಮೋದಿ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ. ರಜನಿಕಾಂತ್ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನನ್ನ ರಾಜಕೀಯ ಪಕ್ಷ ನಾನು ಮಾಡುವಂಥ ರಾಜಕಾರಣ ಆಧ್ಯಾತ್ಮಿಕ ರಾಜಕಾರಣ ಅಂತೇಳಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಒಂದು ಹೊಸ ರಾಜಕಾರಣವನ್ನು ಮಾಡಿಕೊಳ್ರು. ರಜನಿಕಾಂತ್ ಓಕೆ ನನಗಿಲ್ಲಿ ಸ್ಪೇಸ್ ಇದೆ ಅಂತ ಯಾಕೆ ಧೈರ್ಯ ಮಾಡಲಿಲ್ಲ? ರಜನಿಕಾಂತ್ ಮೂವಿ ಫಾಲೋಯಿಂಗ್ ಇರೋದಕ್ಕಿಂತಲೂ ಹೆಚ್ಚಾಗಿ ವಿಜಯ್ ದೊಡ್ಡ ಉಚ್ಛ್ರಾಯ ಸಿನಿಮಾದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲೇ ರಾಜಕೀಯಕ್ಕೆ ಎಂಟರ್ ಆಗ್ತಾ ಇರೋದು. ಆ ಟೈಮಿಂಗ್ ವಿಜಯ್ಗೆ ಯಶಸ್ವಿ ಆಯಿತು. ಹಾಗಾಗಿ ರಜನಿಕಾಂತ್ ಕೈಲಿ ಆಗದೆ ಇರುವಂಥದ್ದು ವಿಜಯಿಂದ ಸಾಧ್ಯ ಆಯಿತು. ತಮಿಳು ಜನ ಬಹಳ ನಿರೀಕ್ಷೆ ಇಟ್ಟು ಭರವಸೆ ಇಟ್ಟು ಓಟ್ ಕೊಟ್ಟಿದ್ದಾರೆ. ಈಗ ಮೈತ್ರಿ ಸರ್ಕಾರ ಮಾಡ್ಕೋಬೇಕು, ಅವ್ರಿಗೆ ಫುಲ್ ಮೆಜಾರಿಟಿ ಸಿಕ್ಕಿಲ್ಲ, ಅಪಾರವಾದ ನಿರೀಕ್ಷೆ ಇದೆ. ಮತ್ತು ಅವರು ಏನೇನೋ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಕೊಡಬೇಕು. ಅದಕ್ಕೆ ರಾಜಕೀಯವಾಗಿ ಇವರು ಈಗ ಯಾವ ನಿರ್ಧಾರ ತಗೊಳ್ತಾರೆ ಅದು ಅವರು ಮುಂದಿನ ರಾಜಕೀಯವನ್ನು ಭವಿಷ್ಯವನ್ನು ಅವಲಂಬಿಸಿರುತ್ತೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ, ಈ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪೂಕನಕೆರೆ. ತಮಿಳುನಾಡಿನ ಚುನಾವಣೆ ಬಹಳ ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಅದರಲ್ಲಿ ಹಿಂದೆ ರಜನಿಕಾಂತ್ ಅಂತಹ ಸೂಪರ್ ಸ್ಟಾರ್ಗೆ ಸಾಧ್ಯ ಆಗದೇ ಇರುವಂತಹ ವಿಷಯವನ್ನು ಈಗ ದಳಪತಿ ವಿಜಯ್ ಮಾಡಿದ್ದಾರೆ. ರಜನಿಕಾಂತ್ಗೆ ಯಾಕೆ ಸಾಧ್ಯ ಆಗಲಿಲ್ಲ, ವಿಜಯ್ಗೆ ಯಾಕೆ ಸಾಧ್ಯ ಆಯಿತು ಅನ್ನುವಂಥ ಕುತೂಹಲ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ RH ನಟರಾಜ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರಣಿ. ಯಾಕೆ ಸಾಧ್ಯ ಆಯಿತು? ರಜನಿಕಾಂತ್ಗೆ ಸಾಧ್ಯ ಆಗದೇ ಇದ್ದದ್ದು ವಿಜಯ್ಗೆ ಹೇಗೆ ಸಾಧ್ಯ ಆಯಿತು? ವಿಜಯ್ಗಿಂತ ಮೊದಲು ಪಕ್ಷ ಪಾರ್ಟಿ ಮಾಡಿದ್ದು ಅಂತೂ ರಜನಿಕಾಂತ್, ಅದಕ್ಕೆ ಮೊದಲು ವಿಜಯಕಾಂತ್ DMDK, ಅದಕ್ಕಿಂತ ಮೊದಲು ಕಮಲ್ ಹಾಸನ್ ಮಕ್ಕಳ ನಿಧಿ ಮಯ್ಯಂ ಅಂತೇಳಿ. ವಿಜಯಕಾಂತ್ ಕೂಡ ಜನಪ್ರಿಯ ನಟ. ಆದರೆ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಹೋಲಿಕೆ ಮಾಡಿದ್ರೆ ವಿಜಯಕಾಂತ್ ಅಷ್ಟು ದೊಡ್ಡ ಜನಪ್ರಿಯ ನಟರಲ್ಲ. ಇವತ್ತು ಕೂಡ ರಜನಿಕಾಂತ್ ಸೂಪರ್ ಸ್ಟಾರೇ ತಮಿಳುನಾಡಿನಲ್ಲಿ. ಹಾಗೆ ಕಮಲ್ ಹಾಸನ್ ಕೂಡ ವರ್ಸಟೈಲ್ ಆ್ಯಕ್ಟರ್, ಇವತ್ತು ಕೂಡ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಆದರೆ ರಾಜಕೀಯಕ್ಕೆ ಬಂದಂಥ ಸಮಯದಲ್ಲಿ ಕಮಲ್ ಹಾಸನ್ ತಮ್ಮ ಪಕ್ಷ ಮಕ್ಕಳ ನೀತಿ ಮಯ್ಯಂ ಅನ್ನುವಂಥ ಪಕ್ಷವನ್ನು ಕಟ್ಟಿದ್ರು. ಆ ಪಕ್ಷಕ್ಕೆ ಒಂದು ಬೌದ್ಧಿಕವಾದಂಥ ನೆಲೆಗಟ್ಟನ್ನ ಕೊಟ್ಟರು. ಸಿದ್ಧಾಂತ ಆಧಾರಿತ ಮತ್ತು ಬೌದ್ಧಿಕತೆಯ ಆಧಾರದಲ್ಲಿ ಅವರು ಪಕ್ಷವನ್ನು ಸಂಘಟನೆ ಮಾಡಿದ್ರು. ರಜನಿಕಾಂತ್ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನನ್ನ ರಾಜಕೀಯ ಪಕ್ಷ ನಾನು ಮಾಡುವಂಥ ರಾಜಕಾರಣ ಆಧ್ಯಾತ್ಮಿಕ ರಾಜಕಾರಣ ಅಂತೇಳಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಒಂದು ಹೊಸ ರಾಜಕಾರಣವನ್ನು ಮಾಡಿಕೊಳ್ರು. ಆದರೆ ವಿಜಯ್ ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದಂಥ ರಾಜಕಾರಣ. ಅದು 3 ಪ್ರಮುಖ ತತ್ವಗಳನ್ನ ಅವರು 2024ರಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷದ ಚಿಹ್ನೆ ವಿಜುವಲನ್ನು ಘೋಷಣೆ ಮಾಡುವಂಥ ಸಮಯದಲ್ಲಿ ತಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಮಾಡ್ತಾರೆ. ಅವರು ಕಾಮರಾಜರ್, ಅಂಬೇಡ್ಕರ್ ಮತ್ತು ಪೆರಿಯಾರ್, ಈ 3 ಜನರ ತತ್ವಗಳನ್ನು ಆಶಯಗಳನ್ನ ಇಟ್ಕೊಂಡು ತಮಿಳುನಾಡಿನ ಅಸ್ಮಿತೆಯನ್ನು ನಾನು ಮುಂದಿಟ್ಕೊಂಡು ಹೋಗ್ತಾನೆ. ಮಕ್ಕಳ ಶಿಕ್ಷಣ ಅಂದರೆ ಅಲ್ಲಿ ನಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ಅದು ಜನಕ್ಕೆ ರೀಚ್ ಆಗುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಕಮಲ್ ಹಾಸನ್ ಪಕ್ಷ ಮಾಡಿದಂಥ ಸಮಯದಲ್ಲಿ ಮತ್ತು ರಜನಿಕಾಂತ್ ಪಕ್ಷ ಮಾಡಿದಂಥದ್ದು ಸಮಯ ಯಾವುದು ಅಂತ. ಆ ಸಮಯದಲ್ಲಿ ಇಲ್ಲೇನಾಯಿತು ಅಂದರೆ, ಕಮಲ್ ಹಾಸನ್ ಪಕ್ಷ ಮಾಡಿದ್ರು ಕೂಡ ಅವರು ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಸಿನಿಮಾ, ಎರಡೂ ದೋಣಿಯಲ್ಲಿ ನಡಿಗೆಯನ್ನು ಹೊರಟರು. ಹಾಗಾಗಿ ಎಲ್ಲಾದ್ರೂ ಒಂದನ್ನು ಬಿಡಬೇಕಾಗತ್ತೆ. ಆಗಲಿ ಎರಡರಲ್ಲೂ ಕೂಡ ನಡೆದಿದ್ದು ಅವ್ರಿಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿತು. ಇನ್ನು ಕಮಲ್ ಹಾಸನ್ದು ನಾನು ಯಾಕೆ ಕಮಲ್ ಹಾಸನ್ ಅಲ್ಲ ಪ್ರಸ್ತಾವ ಮಾಡಿಲ್ಲ ಅಂದರೆ, ಜನಕ್ಕೆ ಬಹಳ ಕುತೂಹಲ ಇದ್ದದ್ದು ರಜನಿಕಾಂತ್ ಈಗಲೂ. ಆದರೆ ರಜನಿಕಾಂತ್ ಮಾಡಲಿಲ್ಲ. ಒಂದು ಹಂತಕ್ಕೆ ಇನ್ನೇನು ಹೊಸ ಪಕ್ಷವನ್ನು ಘೋಷಣೆ ಮಾಡೇ ಬಿಡ್ತಾರೆ. ಅಲ್ಲ ಮಾಡಿ ಪೊಲಿಟಿಕಲಿ ಒಂದು ನೀವು ಹೇಳಿದ್ರೆ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನೇನೋ ಮಾತಾಡಿದ್ರು. ಅಂದರೆ ಒಂದು ರಾಜಕಾರಣನೇ ಹೇಳಿದ್ರು. ಆಧ್ಯಾತ್ಮಿಕ ಅವರ RRR ಅಂತ ಒಂದು ಇದು ಮಾಡಿದ್ರಲ್ಲ, ರಜನಿ ಮಕ್ಕಳ ಮಂದ್ರಂ ಅಂತ ಹೇಳಿ ಒಂದು ಮಾಡಿದ್ರಲ್ಲ, ಆ ಮೊದಲ ಸಭೆಯಲ್ಲಿ ಅವ್ರು ಹೇಳಿದಷ್ಟೇ, ನಂದು ಆಧ್ಯಾತ್ಮಿಕ ರಾಜಕಾರಣ ಅಂದರೆ ಎಲ್ಲ ಜನರಿಗೆ, ಇಲ್ಲಿನ ಜನಪ್ರಜೆಗೆ ನೆಮ್ಮದಿ ಬೇಕು, ಅವರೊಂದು ಆಧ್ಯಾತ್ಮಿಕತೆಯಲ್ಲಿ ಆ ರೀತಿಯಾದಂಥ ಒಂದು ವಾದವನ್ನು ಮಂಡನೆ ಮಾಡಿದ್ರಲ್ಲ, ಅದು ಜನಕ್ಕೆ ರೀಚ್ ಆಗಲಿಲ್ಲ. ಎರಡನೇದು ಸಮಯ ಇದೆಯಲ್ಲ, ಆ ಸಮಯ ಅತ್ಯಂತ ಮುಖ್ಯ ಆಗುತ್ತೆ. ರಜನಿಕಾಂತ್ಗೆ ಅವಾಗಿನ ವಯಸ್ಸು ಮತ್ತು ಆರೋಗ್ಯದ ಸಮಸ್ಯೆಗಳು ಮತ್ತು ಸಿನಿಮಾ, ಇಂಥ ಹಲವಾರು ಕಾರಣಗಳು. ಆದರೆ ವಿಜಯ್ಗೆ ಹೊಸ ಮುಖ ಮತ್ತು ಅವ್ರು ಮಾಡಿದಂಥ ಘೋಷಣೆ ಮತ್ತೊಂದು ವ್ಯಾಕ್ಯೂಮ್. ರಜನಿಕಾಂತ್ ಪಕ್ಷವನ್ನು ಕಟ್ಟಿದಂಥ ಸಮಯದಲ್ಲಿ ಜಯಲಲಿತಾ ಇದ್ರು, ಕರುಣಾನಿಧಿ ಇದ್ರು. ಸಂಘಟನಾತ್ಮಕವಾಗಿ ಅವರು ಅತ್ಯಂತ ಪ್ರಬಲವಾದಂಥ ಶಕ್ತಿಗಳು ಮತ್ತು ರಾಜಕೀಯ ತಂತ್ರಗಾರಿಕೆ ನೈಪುಣ್ಯತೆಯಲ್ಲಿ ಅವರು ಗಮನ ಸೆಳೆದಂಥವ್ರು. ಆದರೆ ವಿಜಯ್ ಮಾಡಿದಂಥ ಸಮಯದಲ್ಲಿ ಆ ಇಬ್ಬರ ಅಬ್ಸೆನ್ಸ್ ಕಾಣ್ತು ಇಲ್ಲಿ ದೊಡ್ಡದಾಗಿ. ಮತ್ತು ಕರುಣಾನಿಧಿ
ಅವತ್ತು ಕರುಣಾನಿಧಿನೇ ನಾಯಕರು. ಜಯಲಲಿತಾ ಬಂದಾಗ ಜಯಲಲಿತಾನೇ, ಅಲ್ಲಿ ವಂಶ ಪಾರಂಪರ್ಯ ಆಡಳಿತ ಈ ಥರದ್ದೇನೂ ಆಗಲಿಲ್ಲ. ಆದರೆ ಈಗ ಬಂದದ್ದೇನಾಯಿತು ಅಂದರೆ ತಕ್ಷಣ ಕರುಣಾನಿಧಿ ನಂತರದಲ್ಲಿ ಸ್ಟಾಲಿನ್ ನಂತರ ಉದಯನಿಧಿ ಸ್ಟಾಲಿನ್ ಅಂತ, ಇದು ವಂಶ ಪಾರಂಪರ್ಯ ಆಡಳಿತ ಅಂತ ಜನರಲ್ಲಿ ಅವ್ರ ನಂತರ ಇವರ ನಂತರ ಇದೇನು ರಾಜ ಪರಂಪರೆಯನ ಅನ್ನೋ ರೀತಿಯಲ್ಲಿ ಬಂತು. ಅದನ್ನು ಕೂಡ ಎನ್ಕ್ಯಾಶ್ ಆಯ್ತು ಇಲ್ಲಿ. ಅಂತಹ ಒಂದು ಅವಕಾಶ ರಜನಿಗೆ ಸಿಗಲಿಲ್ಲ. ಆಮೇಲೆ ರಜನಿ ಸಂಪೂರ್ಣವಾಗಿ ತಮ್ಮ ಇಡೀ ಇದನ್ನು ಚಟುವಟಿಕೆಯನ್ನು ಸಿನಿಮಾವನ್ನು ಬಿಟ್ಟು ಸಂಪೂರ್ಣವಾಗಿ ರಾಜಕೀಯಕ್ಕೆ ತೊಡ್ಕೊಳ್ಳಿಲ್ಲ. ಆದರೆ ವಿಜಯ್ ಬಹುತೇಕ ಸಮಯವನ್ನು ರಾಜಕಾರಣಕ್ಕೆ ಮೀಸಲಾಗಿಟ್ಟರು. ಅವರು ಮೊದಲಿಗೆ ಮಾಡಿದಂಥದ್ದು ವಿಜಯ್ ಮಕ್ಕಳ ಇಯಕ್ಕಂ ಅಂತೇಳಿ ಒಂದು ಸಂಘಟನೆಯನ್ನು ಮಾಡಿ ಅವರಿಗೆ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ಶಿಬಿರಗಳು ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಹೋದರು. ಹೆಚ್ಚಾಗಿ ಬೂತ್ ಮಟ್ಟದಲ್ಲಿ ಅವರು ಸಂಘಟನೆಯನ್ನು ಮಾಡಲಿಕ್ಕೆ ಕೊಟ್ಟರು. ತಮ್ಮದು ಇಂಥದೇ ನನ್ನ ಪಕ್ಷದ ಲೀಡ್ರ್ ಇವರು, ನನಗಿದು ನನ್ನ ಪಕ್ಷದ ಸಿದ್ಧಾಂತ ಇದು ಅಂತೇಳಿ ಹಾಗೆ ತಯಾರಿ ದೊಡ್ಡ ಮಟ್ಟದಲ್ಲಿತ್ತು. ಇದನ್ನೆಲ್ಲ ಮಾಡ್ಕೊಂಡ ನಂತರದಲ್ಲಿ ಎರಡನೇದೇನು ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋವಂಥ ಒಂದು ನಿರ್ಧಾರ ತಗೊಳ್ತಾರೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಹೊರಟರು ಕೂಡ ಅದು ದೊಡ್ಡ ರೀತಿಯಲ್ಲಂಥ ಒಂದು ಫಲಿತಾಂಶ ಸಿಗಲಿಲ್ಲ ಅನ್ನೋಂತೇಳಿ ಅವರೇನು ಬೇಸರ ಪಟ್ಕೊಳ್ಳಿಲ್ಲ ಮತ್ತು ಇದೇನು ನನಗೆ ಹಿನ್ನಡೆ ಅಂತ ಭಾವಿಸಲಿಲ್ಲ. ತಕ್ಷಣವೇ ಮರುಕ್ಷಣವೇ ಅವರು ಒಂದು ಹೊಸ ತೀರ್ಮಾನವನ್ನು ತಗೊಂಡು ಇಡೀ ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿದ್ರಲ್ಲ, ಅದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು. ಜನರಲ್ಲಿ ಅದೊಂದು ರಜನಿಕಾಂತ್ ಅವ್ರಿಗೆ ಒಂದು ಹಿಂಜರಿಕೆಯ ಸ್ವಭಾವ ಕೂಡ ಏನೋ. ಎರಡನೇದು ಇನ್ನೊಂದು ದ್ರಣೇಶ್ ಹೇಳ್ತೀನಿ, ಅಲ್ಲಿ ಇದರ ಹೊರತಾಗಿ ವಿಜಯ್ ಸ್ಥಳೀಯ ಲೋಕಲೈಟ್ ಅಂತ, ರಜನಿಕಾಂತ್ ಬಂದ ತಕ್ಷಣ ಇವರು ತಮಿಳುನಾಡಿನವರಲ್ಲ ಅಂತ. ರಜನಿಕಾಂತ್ ತಮಿಳುನಾಡವರಲ್ಲ ಅಲ್ಲ, ಆದರೆ ರಜನಿಕಾಂತ್ ಅಂತ ಲೆಕ್ಕಾಚಾರ ಹಂಗಲ್ಲ. ರಜನಿಕಾಂತ್ ನಾನು ತಮಿಳಿಗ ಅಂತ ಹೇಳ್ತಾ ಹೋದ್ರು ಕೂಡ ಇಲ್ಲ ಇವರು ತಮಿಳಲ್ಲ, ಮರಾಠಿ ಭಾಷಿಕ ಕನ್ನಡಿಗ, ಈ ರೀತಿಯಾದಂಥ ಪ್ರಶ್ನೆ ಇವತ್ತು ಕೂಡ ಅವರು ಸಿನಿಮಾ ರಂಗ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಅದಿದೆ. ಜಯಲಲಿತಾನ ಆ ರೀತಿಯಾದಂಥ ಬ್ರ್ಯಾಂಡ್ ಮಾಡ್ಲಿಕ್ಕೆ ಹೊರಟರು ಕೂಡ ಅದು ಸಕ್ಸಸ್ ಆಗಲಿಲ್ಲ. ಅವರು ತಮಿಳ್ ಅಯ್ಯರ್ ಕುಟುಂಬದವರು ನಾನು ಅಂತೇಳಿ ಹೇಳ್ತಾ ಹೋಗಿ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ. ಆದರೆ ರಜನಿಕಾಂತ್ಗೆ ಆಗಲಿಲ್ಲ. ನಿಮ್ಮ ಮೂಲ ಇರೋದು ಮರಾಠಿ, ಮಹಾರಾಷ್ಟ್ರ, ಶಿವಾಜಿ ನಿಮ್ಮ ಹೆಸರು, ಈಗ ಬಂದದ್ದಂತೂ ನೀವು ಕರ್ನಾಟಕದಿಂದ ಬಂದಂಥವ್ರು, ಇಂಥದ್ದಿದೆಯಲ್ಲ ಆ ಬ್ರ್ಯಾಂಡಿಂದ ಹೊರಗಡೆ ಬರಲಿಕ್ಕಾಗಲಿಲ್ಲ. ಆಮೇಲೆ ಸಿನಿಮಾವನ್ನು ಬಿಟ್ಟು ಅವರು ಸಂಪೂರ್ಣವಾಗಿ ವಿಜಯ ರೀತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕಾಗಲಿಲ್ಲ. ಕಾರಣ ಅವರ ವಯಸ್ಸು ಮತ್ತು ಆರೋಗ್ಯ. ಮತ್ತು ರಜನಿಕಾಂತ್ ನೋ ಡೌಟ್ ಸ್ಟಿಲ್ ಈಸ್ ಎ ಸೂಪರ್ ಸ್ಟಾರ್. ಆದರೆ ರಜನಿಕಾಂತ್ ಮೂವಿ ಫಾಲೋಯಿಂಗ್ ಇರೋದಕ್ಕಿಂತಲೂ ಹೆಚ್ಚಾಗಿ ವಿಜಯ್ ದೊಡ್ಡ ಉಚ್ಛ್ರಾಯ ಸಿನಿಮಾದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲೇ ರಾಜಕೀಯಕ್ಕೆ ಎಂಟರ್ ಆಗ್ತಾ ಇರೋದು. ರಜನಿಕಾಂತ್ ಆಗಲ್ಲ, ಸ್ವಲ್ಪ ಡಿಕ್ಲೈನ್ ವಯಸ್ಸು ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಅವರು ಇನ್ನೇನು ಸಿನಿಮಾ ರಂಗದಿಂದ ಅವರು ಇದರಿಂದ ವಿಮುಖವಾಗುವಂಥ ಸಮಯದಲ್ಲಿ ಚುನಾವಣೆ ಪ್ರವೇಶ ಮಾಡಿದೆಯಲ್ಲ, ಇದು ಅದನ್ನೇ ಹೇಳಿದ್ದು ಟೈಮಿಂಗ್. ಆ ಟೈಮಿಂಗ್ ವಿಜಯ್ಗೆ ಯಶಸ್ವಿ ಆಯಿತು. ಹಾಗಾಗಿ ರಜನಿಕಾಂತ್ ಕೈಯಲ್ಲಿ ಆಗದೆ ಇರುವಂಥದ್ದು ವಿಜಯಿಂದ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು, ರಜನಿಕಾಂತ್ ಸ್ವಲ್ಪ ಬಿಜೆಪಿ ಬಗ್ಗೆ ಮೃದು ಧೋರಣೆ ಇದ್ದಿದ್ದು, ಅದು ಕೂಡ ಇವ್ರು ನೋಡಿ, ಚುನಾವಣೆ ಅವರು ಪಕ್ಷ ಘೋಷಣೆ ಮಾಡುವಂಥ ಸಮಯದಲ್ಲೇ ಆಧ್ಯಾತ್ಮಿಕ ರಾಜಕಾರಣ ಅಂತೇಳಿ ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೋದು ಅನ್ನೋ ಲೆಕ್ಕದಲ್ಲಿ ಅವರು ಅಮಿತ್ ಶಾ ಜೊತೆ ಮಾತಾಡ್ತಿರ್ತಾರೆ. ಚುನಾವಣೆ ಸಮಯದಲ್ಲೇ ಮೋದಿಯವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾರೆ, ಮೋದಿಯವ್ರನ್ನ ಹೊಗಳ್ತಾರೆ. ಹಾಗಾಗಿ ಅವ್ರಿಗೇನ ಜನರಿಗೆ ಅಲ್ಲಿ ಮತದಾರರಿಗೆ ಅನ್ನಿಸ್ತಾ ಇದ್ದು ಅಂತ ಇವ್ರು ಪಕ್ಷ ಬಂದರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೋದು ಅಂತ. ಆದರೆ ಇಲ್ಲಿ ವಿಜಯ್ ಪಾರ್ಟಿಗೆ ಆಗ ಹೇಳಲಿಲ್ಲ, ಯಾರ ಜೊತೆನೂ ಹೋಗಲ್ಲ, ಅವ್ರು ಇಂಡಿಪೆಂಡೆಂಟ್ ಹೋಗ್ತಾರೆ ಅನ್ನೋ ಥರದ್ದು ಬಂತು. ಒಂದು ಸ್ವಲ್ಪದ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥ ಚರ್ಚೆ ಆರಂಭ ಆಯಿತು. ಆದರೂ ಕೂಡ ಅದು ಅಲ್ಲಿಗೆ ಮುಗಿದೋಯ್ತು. ಹಾಗಾಗಿ ಅವರು 234 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದ್ರಲ್ಲ, ಹಾಗಾಗಿ ಇವರಿಂದ ಈ ತಮಿಳು ಅಸ್ಮಿತೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಯಂಗ್ ವೋಟರ್ಸಲ್ಲಿ ಅನ್ನಿಸ್ತು. ಹಾಗಾಗಿ ಯಂಗ್ ವೋಟರ್ಸು ಮತ್ತು ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಇವರ ಬೆಂಬಲಕ್ಕೆ ನಿಂತ್ಕೊಂಡ್ರು. ಅದು ಮೊದಲ ಬಾರಿ ಮತ ಆಗದಂಥವ್ರು ಮತ್ತು ಎರಡನೇ ಬಾರಿಗೆ ಮತ ಹಾಕ್ತಾ ಇರುವಂಥ ಜನ್ರೇಷನ್ ಇದೆಯಲ್ಲ, ಆ ಜನ್ರೇಷನ್ಗೆ AIADMK ಮತ್ತು DMKಯ ಸಿದ್ಧಾಂತ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ಸು ಅವರಿಗೆ ಸಹ್ಯ ಅಲ್ಲ. ಹಾಗಾಗಿ ಅವರು ಬೇರೆ ಯಾವುದಾದ್ರೂ ಬೇಕಿತ್ತು. ಅವ್ರಿಗೆ ಒಂಥರ ಆಶಾಕಿರಣವಾಗಿ ಗೋಚರ ಆಗಿದ್ದು ವಿಜಯ್. ನಂತರದಲ್ಲಿ ಅವ್ರ ಸಿನಿಮಾಗಳಲ್ಲಿ ಕೊಡುವಂಥ ಸಂದೇಶಗಳು ನೀವು ನೋಡಿ, ಕಳೆದ 3-4 ವರ್ಷಗಳಿಂದ ಬಂದಂಥ ಸಿನಿಮಾಗಳ ಮೆಸೇಜ್ ಎಲ್ಲ ಕೂಡ ಅವ್ರ ರಾಜಕಾರಣದಲ್ಲಿರುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಯುವಂಥದ್ದು, ಮೆಡಿಕಲ್ ಸೀಟ್ ಹಗರಣದ ವಿರುದ್ಧ ಹೋರಾಟ ನಡೆಯುವಂಥದ್ದು, ಡ್ರಗ್ಸ್ ವಿರುದ್ಧ, ಇಂಥದೇ ಮೆಸೇಜನ್ನು ಕೊಡ್ತಾ ನಾನು ಹಿಂದಿನ ಹೇಳಿದೆ, NTR ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟರು. ತೆಲುಗು ದೇಶಂ ನಾ ದೇಶಂ ಅನ್ನುವಂಥ ಪ್ರಜಾರಾಜ್ಯಂ ಅಂತ ಸಿನಿಮಾಗಳ ಮೂಲಕ ಇವರು ಕೂಡ ಭೈರವಂ ಇತ್ಯಾದಿ ಸಿನಿಮಾಗಳ ಮೂಲಕ ಅಂತಹದೇ ಸಂದೇಶವನ್ನು ಕೊಟ್ಟಿದ್ದು. ಹಾಗಾಗಿ ಯುವ ಜನರಲ್ಲಿ ಒಂದು ರೀತಿಯಾದಂಥ ಒಂದು ಅಟ್ರಾಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಜೊತೆಯಾಗಿ ಈ 3 ಫಿಲಾಸಫಿ ಹೇಳ್ತಾರಲ್ಲ ಅವರು, ಕಾಮರಾಜರ್, ಅಂಬೇಡ್ಕರ್ ಮತ್ತು ಪೆರಿಯಾರ್, ಈ 3 ಮೊದಲ ಭಾಷಣದಲ್ಲಿ ಮಾಡುವಂಥ 3 ಈ ತತ್ವಗಳಿದೆಯಲ್ಲ, ಹಾಗಾಗಿ ಆ ಜನರಲ್ಲಿ, ತಮಿಳು ಜನರಲ್ಲಿ ಇವರು ನಮ್ಮ ಅಸ್ಮಿತೆಯನ್ನು ಕಾಪಾಡಬಲ್ಲ ನಾಯಕ. ಹಾಗಾಗಿ ನಾವು ಇವ್ರನ್ನೂ ನೋಡಿದ್ವಿ. ಜಯಲಲಿತಾ ನಂತರದಲ್ಲಿ ಆ ಪಾರ್ಟಿ ಏನಾಯ್ತು ಅಂತ ಗೊತ್ತಾಯ್ತು. ಜನ ಮೊದಲು MGR, ಅನಂತರ ಜಯಲಲಿತಾ ಅವ್ರು ನೋಡಿ, ಕರುಣಾನಿಧಿ ನೋಡಿದ್ರು. ಕರುಣಾನಿಧಿ ಕೂಡ ಸಿನಿಮಾ ರಂಗದಿಂದ ಎಲ್ಲ ಸಿನಿಮಾ ನಂಟೆ ಎಲ್ರಿಗೂ.
ಹಂಗಿದ್ದು ರಜನಿಕಾಂತ್ ಓಕೆ ನನಗಿಲ್ಲಿ ಸ್ಪೇಸ್ ಇದೆ ಅಂತ ಯಾಕೆ ಧೈರ್ಯ ಮಾಡಲಿಲ್ಲ? ಇದೇ ಕಾರಣ. ಒಂದು ಅವರು ನಾನು ಒರಿಜಿನಲ್ ತಮಿಳ್ ಅಲ್ಲ ಅನ್ನೋಂಥದ್ದು, ಮತ್ತು ವಯಸ್ಸು. MGR ಕೂಡ ಉತ್ತುಂಗ ಸ್ಥಿತಿಯಲ್ಲಿರುವಂಥ ಸಮಯದಲ್ಲಿ ಅವ್ರು ಎಂಟರ್ ಆಗಿದ್ದು ರಾಜಕಾರಣಕ್ಕೆ. ಅವ್ರದ್ದು ಫ್ಯಾಗಂಡಲ್ ಅಲ್ಲ. ಹಾಗೆ ಇವರಾಗಿದ್ದು ವಯಸ್ಸು ಮತ್ತು ಆರೋಗ್ಯ ದೊಡ್ಡ ಒಂದು ಇದನ್ನು ಮಾಡಿದೆ. ಕಮಲ್ ಕೂಡ ಹಾಗೆ, ಅವ್ರೇನು ಹೆಂಗಾಗಿರುವಂಥ ಸಮಯದಲ್ಲ. ವಿಜಯಕಾಂತ್ ಮಾಡಿದ್ರು, ಆದರೆ ವಿಜಯಕಾಂತ್ ಕೆಲವೇ ಏರಿಯಾಗೆ ಸೀಮಿತ ಆಗಿದ್ದು, ಜನಪ್ರಿಯತೆಯಲ್ಲಿ ಅಷ್ಟು ದೊಡ್ಡವರಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ರಜನಿಕಾಂತ್ ಕೈಲಿ ಆಗದೆ ಇರುವಂಥದ್ದನ್ನು ವಿಜಯ್ ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯ್ ಫ್ಯೂಚರ್ ಏನು ಏನಾಗ್ಬೋದು ಈಗಲೇ ಅಲ್ಲಲ್ಲ, ಯಾಕೆಂದರೆ ನೋಡಿ, ತಮಿಳು ಜನ ಭಾಳ ನಿರೀಕ್ಷೆ ಇಟ್ಟು ಭರವಸೆ ಇಟ್ಟು ಓಟ್ ಕೊಟ್ಟಿದ್ದಾರೆ. ಈಗ ಮೈತ್ರಿ ಸರ್ಕಾರ ಮಾಡ್ಕೋಬೇಕು, ಅವ್ರಿಗೆ ಫುಲ್ ಮೆಜಾರಿಟಿ ಸಿಕ್ಕಿಲ್ಲ, ಅಪಾರವಾದ ನಿರೀಕ್ಷೆ ಇದೆ, ಮತ್ತು ಅವರು ಏನೇನೋ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಕೊಡಬೇಕು. ಅದಕ್ಕೆ ರಾಜಕೀಯವಾಗಿ ಇವರು ಈಗ ಯಾವ ನಿರ್ಧಾರ ತಗೊಳ್ತಾರೆ ಅದು ಅವರು ಮುಂದಿನ ಭವಿಷ್ಯವನ್ನು ಅವಲಂಬಿಸಿರುತ್ತೆ. ಅಂದರೆ AIDMK ಜೊತೆ ಉತ್ತರ ಅಥವಾ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಒಂದು ಮಾತು ಹೇಳಿದ್ದಾರೆ, ಏನಂದರೆ ಮೈ ಪೊಲಿಟಿಕಲ್ ಎನಿಮಿ ಈಸ್ DMK, ಮೈ ಐಡಿಯಾಲಜಿಕಲ್ ಎನಿಮಿ ಈಸ್ BJP ಅಂತ. ಇದನ್ನ ಇದಕ್ಕೆ ನಿಂತ್ಕೊಳ್ತಾರ, ಮುಂದುವರಿತಾರ, ಇದೇ ಅದನ್ನೇ ಆ ಲೆಕ್ಕದಲ್ಲಿ ಅವರ ರಾಜಕೀಯ ಭವಿಷ್ಯ ಅಡಗಿರುತ್ತೆ. ಯಾರ ಜೊತೆ ಹೋಗ್ತಾರೆ ಅನ್ನೋದು ಈಗ ಬೇಕಾಗಿರುವಂಥವ್ರು ಶಾರ್ಟ್ ಇರೋದು 10-12 ಸೀಟ್ಗಳು, ಅದನ್ನು ಯಾರಿಂದ ತಗೊಳ್ತಾರೆ, ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ, ಹೇಗಾಗುತ್ತೆ ರಾಜಕೀಯ ಸಮೀಕರಣ, ಅದರ ಆಧಾರದಲ್ಲಿ ಅವರ ಪಕ್ಷದ ಅಳಿವು ಉಳಿವು ಮತ್ತು ಅವರ ಮುಂದಿನ ರಾಜಕೀಯ ಭವಿಷ್ಯ ಹೇಳ್ಬೋದಾಗುತ್ತೆ. ಓಕೆ, ಥ್ಯಾಂಕ್ ಯು ಧರ್ಮೇಶ್. ವೀಕ್ಷಕರೇ, ಇಷ್ಟೊತ್ತು ರಜನಿಕಾಂತ್ಗೆ ಸಾಧ್ಯ ಆಗದೇ ಇದ್ದಂತಹ ಸಂಗತಿ ವಿಜಯ್ಗೆ ಹೇಗೆ ಸಾಧ್ಯ ಆಯಿತು, ಅದಕ್ಕೇನು ಕಾರಣ ಅನ್ನೋದ್ರ ಬಗ್ಗೆ ಹಿರಿಯ ಪತ್ರಕರ್ತರಾದಂತಹ RS ನಟರಾಜ್ ಅವರು ವಿವರಿಸಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.